ಇದು ಈಗ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಈಗ ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ ದ ಸಮ್ ಆಫ್ ದಿ ಡಿಜಿಟ್ಸ್ ಆಫ್ 2 digit ನಂಬರ್ ಇಸ್ 9. ಆಲ್ಸೋ 9 times this number is twice the number obtained by reversing the order of the digits. Find the number ಅಂತ ಇದೆ. ಸೊ ಇಲ್ಲಿ ಕ್ವೆಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಇದನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು. ಸೊ ಆ ಥರ ಕ್ವೆಶನ್ ಬಂದಾಗ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಈಗ ಫಸ್ಟಿಗೆ ನಾವು ಏನೇ ಆಗಲಿ ಬಂದಾಗ ಅಲ್ಲಿ 2 digits ಅಂತ ಹೇಳಿದ್ದಾರೆ. ಲೆಟ್ ದ ಡಿಜಿಟ್ ಇನ್ ಟೆನ್ಸ್. ಸೊ ಟೆನ್ಸಲ್ಲಿರೋ ಅಲ್ಲಿ ಏನಿದೆ, ಅಲ್ಲಿ 2 digit ನಂಬರ್ಸ್ ಅಂತಿದೆ. 2 digit ನಂಬರ್ಸ್ ಅಂದಾಗ ಅದರಲ್ಲಿ ಯೂನಿಟ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸ್ ಆಗುತ್ತೆ. 2 digits ಅಂದರೆ ಯೂನಿಟ್ಸ್ ಆ್ಯಂಡ್ ಟೆನ್ಸ್ ಅಲ್ವಾ. ಸೊ 2 digit ಇರಬೇಕು ಅದರಲ್ಲಿ, ಅಂದರೆ 10 and above. 10 and above till 99 ಬರುತ್ತೆ. ಸೊ 10 and above till 99 ತನಕ 2 digit ನಂಬರ್ ಅದು ಅಲ್ವಾ. ಅರ್ಥ ಆಯ್ತಲ್ಲ, 2 digit ನಂಬರ್ ಅಂದರೆ 10 to 99. ಸೊ ಈಗ ಲೆಟ್ ದ ಡಿಜಿಟ್ ಇನ್ ಟೆನ್ಸ್ ಪ್ಲೇಸ್ ಬಿ ಎಕ್ಸ್ ಅಂತ. ಟೆನ್ಸ್ ಪ್ಲೇಸಿಗೆ ನಾವು ಎಕ್ಸ್ ಅಂತ ತೊಗೊಂಡ್ರೆ, ಲೆಟ್ ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಬಿ ವೈ ಅಂತ ತೊಗೊಂಡಿದ್ದೀವಿ. ಸೊ ಯೂನಿಟ್ಸ್ ಪ್ಲೇಸಿಗೆ ವೈ ಅಂತ ತೊಗೊಂಡಿದ್ದೀವಿ, ಟೆನ್ಸ್ ಪ್ಲೇಸಿಗೆ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಈಗ ಇಲ್ಲಿ ಮತ್ತು ರಿಕ್ವೈರ್ಡ್ ನಂಬರ್, ಈಗ ನಮಗೆ ರಿಕ್ವೈರ್ಡ್ ನಂಬರ್ ಏನು, ಅಲ್ಲಿ 2 digit ನಂಬರ್ ಬೇಕು ಅಲ್ವಾ. ಸೊ ಫಸ್ಟಿಗೆ ನಾವು ಒಂದು 2 digit ನಂಬರ್, ನಾನೀಗ ಇಲ್ಲಿ ಲೀಸ್ಟ್ 2 digit ನಂಬರ್ ತೊಗೊಂಡಿದ್ದೀನಿ, 10 ತೊಗೊಂಡಿದ್ದೀನಿ. ಎಷ್ಟು ಬೇಕಾದರೂ ತೊಗೊಳ್ಬೋದು ನಿಮಗೆ, ಅಂದರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮುಂದಷ್ಟೇ. ಸೊ ಅದರಿಂದ ನಾನು ದ ಲೀಸ್ಟ್ 2 digit ನಂಬರ್ ತೊಗೊಂಡಿದ್ದೀನಿ, ದಟ್ ಈಸ್ 10. 10x ಪ್ಲಸ್ ವೈ ಅಂತ ತೊಗೊಂಡಿದ್ದೀನಿ, ಇದು ಒಂದು. ಆಮೇಲೆ ರಿವರ್ಸ್ ದ ನಂಬರ್ ಅಂತ ಹೇಳಿದ್ದಾರೆ, ಅದನ್ನು ರಿವರ್ಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ರಿವರ್ಸ್ ಮಾಡಿದಾಗ ಏನಾಗುತ್ತೆ, 10y ಈಚೆ ಬರುತ್ತೆ, 10y ಪ್ಲಸ್ ಎಕ್ಸ್. ಅರ್ಥ ಆಯ್ತಲ್ವ. ಸೊ ಈ ಕ್ವೆಶನ್ ಸರಿಯಾಗಿ ಓದಿ ಇದು ಡಿರೈವ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಸೊ 2 digit ನಂಬರ್ ನಾರ್ಮಲ್ ಆಗಿ ಬರೆಯೋದು ಎಕ್ಸ್ ಪ್ಲಸ್ ವೈ, ರಿವರ್ಸ್ ಇಟ್ ಅಂತ ಅಂದಾಗ 10y ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಾ. ಸೊ ಈಗ ರಿಕ್ವೈರ್ಡ್ ಇಕ್ವೇಷನ್ ಅಲ್ಲಿ ಫಸ್ಟಿಗೆ ಕ್ವೆಶನಲ್ಲಿ ಏನಿತ್ತು, ದ ಸಮ್ ಆಫ್ ದ 2 digits ಆಫ್ 2 digit ನಂಬರ್ಸ್ ಇಸ್ 9. ಸೊ ಈಗ ಅಲ್ಲಿ 2 digit ನಂಬರ್ಸ್ ಟೆನ್ಸ್ ಆ್ಯಂಡ್ ಯೂನಿಟ್ಸ್, ಅದರ ಸಮ್ ಎಷ್ಟಾಗುತ್ತೆ 9 ಅಂತ ಹೇಳ್ತಾರೆ. ದ 2 digits ನಂಬರ್ಸ್, ದ ಸಮ್ ಆಫ್ ದೇರ್ ನಂಬರ್ಸ್ ಇಸ್ 9 ಅಂತ ಹೇಳ್ತಾರೆ. ಸೊ ಅದು ನಮ್ಮದು ಈಗ ಫಸ್ಟ್ ಇಕ್ವೇಷನ್ ಆಯಿತು. ಯೂನಿಟ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸ್ ಅಂತ ತೊಗೊಂಡಿದ್ವಲ್ಲ, ಇದು ಈಸ್ ಈಕ್ವಲ್ ಟು 9, ಇದು ನಮ್ಮದು ಫಸ್ಟ್ ಇಕ್ವೇಷನ್ ಆಯಿತು. ಈಗ ಸೆಕೆಂಡ್ ಇಕ್ವೇಷನಲ್ಲೇ ಅದು ಹೇಗೆ ಡಿರೈವ್ ಮಾಡ್ತೀರಾ ಅಂದರೆ, ಅಲ್ಲಿ ಹೇಳಿದ್ದಾರೆ, ಅಲ್ಲೇನು ಹೇಳಿದ್ದಾರೆ, 9 ಆಲ್ಸೋ 9 times ದ ನಂಬರ್. 9 times ಈ ನಂಬರ್ ಇದೆಯಲ್ಲ, ಈ ನಂಬರಿಗೆ 9 times this number and twice, and it is twice that of the reversed number ಅಂತ ಹೇಳಿದ್ದಾರೆ. ಸೊ ಇದು ನಾರ್ಮಲ್ ನಂಬರ್, ಇದು ರಿವರ್ಸ್ಡ್ ನಂಬರ್. ಸೊ 9 times the normal number is equal to 2 times the reversed number ಅಂತ ಹೇಳಿದ್ದಾರೆ. ಸೊ ಆವಾಗ ಇದು 9 times ಆಗುತ್ತೆ, ಇದು 2 times ಆಗುತ್ತೆ, ಟ್ವೈಸ್ ದ ರಿವರ್ಸ್ ನಂಬರ್. ಸೊ ಈ ಥರ ಬರ್ಕೊಳ್ಳಿ ಈ ಕ್ವೆಶನನ್ನು. ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಕ್ವೆಶನ್ ಸರಿಯಾಗಿ ಓದಬೇಕಾಗತ್ತೆ. ಸೊ ಆ ಥರ ಬರ್ಕೊಂಡಾದಮೇಲೆ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈಗ ನಮಗೆ ಸೆಕೆಂಡ್ ಇಕ್ವೇಷನ್ ಡಿರೈವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು 9 into 10, ಇದು ಬ್ರ್ಯಾಕೆಟ್ ತೆಗಿಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕು. 9 into 10 90x, 9y ಪ್ಲಸ್ 9y ಇಸ್ ಈಕ್ವಲ್ ಟು 2 into 10 20y ಪ್ಲಸ್ 2x, ಆಮೇಲೆ 90x ಹಾಗೆ ಇರುತ್ತೆ. ಈ 2x, ಈಗ ಇಲ್ಲಿ 2x ಇಲ್ಲಿದೆ, ಇಲ್ಲಿದೆ 90x ಇದೆ, ಇದನ್ನು ಈಚೆ ತನ್ನಿ. 2x ಈಚೆ ಬಂದರೆ ಪ್ಲಸ್ ಇರೋದೇನಾಗುತ್ತೆ, ಈಚೆ ಬಂದರೆ ಮೈನಸ್ ಆಗುತ್ತೆ, -2x ಆಯಿತು.
20y ಇಲ್ಲಿರುತ್ತೆ, ಇಲ್ಲಿ 9y ಈಚೆ ಬಂದರೆ ಏನಾಗುತ್ತೆ -9y ಆಯಿತು ಅಲ್ವಾ. ಸೊ ಈಗ ಇಷ್ಟಾದಮೇಲೆ ಈಗ ಮೈನಸ್ ಮಾಡಿ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 90 - 2x 90x - 2x ಇಸ್ ಈಕ್ವಲ್ ಟು 88x ಅಲ್ವಾ. 20y - 9y ಇಸ್ ಈಕ್ವಲ್ ಟು 11y. ಮೈನಸ್ ಮಾಡಿದಾಗ 11y ಸಿಕ್ತು. ಸೊ ಈಗ ಇವೆರಡನ್ನು ಈಚೆ ತನ್ನಿ. ಇದು y ಈಕ್ವೇಷನ್ ಬೇಕಾದರೆ ನಮಗೆ ಇದು ಈಕ್ವೇಷನ್ ಎಕ್ಸ್ ಮತ್ತು ವೈ ಒಂದು ಸೈಡ್ ಇದ್ದು ಈಚೆಗೆ ಒಂದು ನಂಬರ್ ಇರಬೇಕಲ್ವ. ಈಚೆಗೆ ಏನೂ ನಂಬರ್ ಇಲ್ಲ ಅಂದಾಗ ನಾವು ಈ ಥರ ಮಾಡ್ತೇವೆ. 88x ಇದು ಈಚೆ ಬಂದರೆ ಏನಾಯಿತು -11y ಆಯಿತು. ಇಲ್ಲಿ ಏನೂ ನಂಬರ್ ಇಲ್ಲ ಅಂದಾಗ ಇಲ್ಲಿ ನಾವು 0 ಹಾಕ್ಕೊಳ್ತೇವೆ, ಬಿಕಾಸ್ ವಿ ವಾಂಟ್ ದ ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಬೇಕು ನಮಗೆ ಅಲ್ವಾ. ಸೊ ಲೀನಿಯರ್ ಈಕ್ವೇಷನ್ ಈ ಥರ ಬಂತು ನಮಗೆ. ಇದು ಸಿಕ್ಕಿದರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಾಗತ್ತೆ ಅಲ್ವಾ. ಸೊ ಈಗ ಈ ಥರ ಇದೆ, ಇಲ್ಲಿ 88 ಇದೆ, ಇಲ್ಲಿ 11 ಇದೆ. ಇದನ್ನಿನ್ನು ಲೋಯರ್ ಡಿಜಿಟಿಗೆ ತರ್ಬೋದು. ಹೇಗೆ? ಡಿವೈಡ್ ಬೈ 11, ಇದನ್ನು ಹೋಲಿ ಡಿವೈಡ್ ಬೈ 11 ಮಾಡಿದಾಗ ಏನಾಗುತ್ತೆ, ಇದು 8s ಹೋಗುತ್ತೆ. 11 8s 8x, 11 1s. ಸೊ ಇದು ಕಂಪ್ಲೀಟ್ಲಿ ಈಗ ಒಂದು ಈಕ್ವೇಷನ್ ಇಲ್ಲಿ 0 ಇರ್ಲಿಕ್ಕೆ ಹೋಗಿ ನಾವು 11ಇಂದ ಏನೇ ಡಿವೈಡ್ ಮಾಡಿದರೂ 0ನೇ ಅಲ್ವಾ. ಇದು ಹಾಗೆ ಉಳಿತದೆ. ಇವೆಲ್ಲ ಡಿವೈಡ್ ಆಗಿ ಹೋಗೋದಿದ್ದರೆ ಆವಾಗ ನಾವು ಅದನ್ನು ಸಿಂಪ್ಲರ್ ಫಾರ್ಮಿಗೆ ತರಲಿಕ್ಕಾಗತ್ತೆ. ಇವೆಲ್ಲ ಒಂದೇ ನಂಬರಿಂದ ಡಿವೈಡ್ ಆಗೋದಿದ್ರೆ ಅಷ್ಟೇ ಇದು ಸಿಂಪ್ಲರ್ ಫಾರ್ಮಿಗೆ ತರಲಿಕ್ಕಾಗತ್ತೆ. ಅರ್ಥ ಆಯ್ತಲ್ವ. ಯಾವುದಾದ್ರು ಒಂದು ಡಿವೈಡ್ ಆಗುತ್ತೆ ಇನ್ನೊಂದು ಆಗಲ್ಲ ಅಂದಾಗ ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಇದು 3 ಡಿವೈಡ್ ಆಗಬೇಕು. ಇದು ಏನಕ್ಕೆ ಡಿವೈಡ್ ಮಾಡಿದರೂ 0ನೇ ಬರುತ್ತೆ, ಅದರಿಂದ ಇದನ್ನು ಬಿಟ್ಬಿಡಿ. ಇವೆರಡು 11ಇಂದ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಇದು 8s, ಇದು 11 1s. ಸೊ 8x - y ಇಸ್ ಈಕ್ವಲ್ ಟು 0 ಬಂತು. ಸೊ ದಿಸ್ ಈಸ್ ಅವರ್ ಈಕ್ವೇಷನ್ 2. ಅರ್ಥ ಆಯ್ತಾ. ಸೊ ನಮಗೀಗ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಸಿಕ್ಕಿದೆ ಅಲ್ವಾ. ಸೊ ಈಕ್ವೇಷನ್ 1 ಮತ್ತು 2 ಸಿಕ್ಕಿದ ಮೇಲೆ ಈಗ ನಮಗೆ ಎಲಿಮಿನೇಷನ್ ಮೆಥಡ್ ಮಾಡಿ. ಸೊ ಇದು ಈಕ್ವೇಷನ್ 1, x + y ಇಸ್ ಈಕ್ವಲ್ ಟು 9 ಅಲ್ವಾ. 8x - y ಈಸ್ ಈಕ್ವಲ್ ಟು 0. ಇದು ನಮ್ಮದು ಈಕ್ವೇಷನ್ 2 ಇತ್ತು. ಸೊ ಇವೆರಡರಲ್ಲೂ ಈಗ ನಾವು ಏನು ಮಲ್ಟಿಪ್ಲೈ ಮಾಡಬೇಕಂತಿಲ್ಲ, ಯಾಕೆಂದರೆ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ. y ಒಂದೇ ಇರೋದು ಸೇಮ್ ಇದೆ. ಇಲ್ಲಿ ಮತ್ತು ಸಿಂಬಲ್ಸ ಚೇಂಜ್ ಮಾಡಬೇಕಂತಿಲ್ಲ, ಯಾಕೆ ಹೇಳಿ ಇಲ್ಲಿ ಪ್ಲಸ್ ಆರ್ ಮೈನಸ್ಸೇ ಇದೆ. ಪ್ಲಸ್ ಆ್ಯಂಡ್ ಮೈನಸ್ ಇದ್ದಾಗ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಸಿಂಬಲ್ಲು ಚೇಂಜ್ ಮಾಡೋದು ಬೇಡ, ಮಲ್ಟಿಪ್ಲೈ ಮಾಡೋದು ಬೇಡ, ಇದು ಹಾಗೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, y ಕ್ಯಾನ್ಸಲ್ ಆಗುತ್ತೆ. x + 8x ಎಲಿಮಿನೇಷನ್ ಮೆಥಡ್ ಹೇಗೆ ಅಂತ ಹೇಳಿದ್ದೀನಿ. ಸೊ ಇದು x + 8x ಎಷ್ಟಾಯಿತು, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಏನೂ ಇಲ್ಲ ಅಂದರೆ 1 ಅಂತ. 1x + 8x ಇಸ್ ಈಕ್ವಲ್ ಟು 9x ಇಸ್ ಈಕ್ವಲ್ ಟು 9 + 0 ಇಸ್ 9 ಅಲ್ವಾ. ದೇರ್ಫೋರ್ x ಇಸ್ ಈಕ್ವಲ್ ಟು ಇಲ್ಲಿ 9x ಇಸ್ ಈಕ್ವಲ್ ಟು 9 ಬಂತು. x ಇಸ್ ಈಕ್ವಲ್ ಟು ಈ 9 ಇಲ್ಲೇ ಇರುತ್ತೆ, ಇದು ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬಂದರೆ ಡಿವೈಡ್ ಆಗುತ್ತೆ. 9 1s 9 1s, x ಇಸ್ ಈಕ್ವಲ್ ಟು 1 ಸಿಕ್ತು ನಮಗೆ ಅಲ್ವಾ. ಸೊ ಈಗ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಎಕ್ಸ್ ವ್ಯಾಲ್ಯೂ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಈಕ್ವೇಷನ್ 1 ಅಂತ. ಸೊ ಈಕ್ವೇಷನ್ 1 ತೊಗೊಂಡಿದ್ದೀವಿ ಇಲ್ಲಿ. ಎಕ್ಸ್ + y ಇಸ್ ಈಕ್ವಲ್ ಟು 9, ಇದು ಈಕ್ವೇಷನ್ 1 ಅಲ್ವಾ. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನು 1 + y ಇಸ್ ಈಕ್ವಲ್ ಟು 9. ದೇರ್ಫೋರ್ y ಇಸ್ ಈಕ್ವಲ್ ಟು 9. ಈ 1 ಈಚೆ ಇರೋದು ಈಚೆ ಬಂದರೆ -1 ಆಯಿತು. 9 - 1 ಇಸ್ 8. ದೇರ್ಫೋರ್ y ಇಸ್ ಈಕ್ವಲ್ ಟು 8. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, y ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ. ಎಕ್ಸ್ ವ್ಯಾಲ್ಯೂ 1, y ವ್ಯಾಲ್ಯೂ 8 ಸಿಕ್ಕಿದೆ. ಸೊ ಈಗ ದ ರಿಕ್ವೈರ್ಡ್ ನಂಬರ್ ಏನು, ಅವರದ್ದು ಗಿವನ್ ಈಕ್ವೇಷನ್ ಇತ್ತು ನಮ್ಮದು. ಇದು ನಮ್ಮದು ಗಿವನ್ ಈಕ್ವೇಷನ್ ಅಲ್ವಾ. 10x + y ಗಿವನ್ ಈಕ್ವೇಷನ್ ತೊಗೋಬೇಕಿಲ್ಲಿ. ದ ರಿಕ್ವೈರ್ಡ್ ನಂಬರ್ ಸಿಗಬೇಕಾದ್ರೆ ದ ಗಿವನ್ ಈಕ್ವೇಷನಿಗೆ ನಾವು ರಿಕ್ವೈರ್ಡ್ ನಂಬರನ್ನು ಕಂಡುಹಿಡಿಬೋದು. ರಿವರ್ಸ್ಡ್ ಈಕ್ವೇಷನಿಗೆ ಆಗಲ್ಲ. ಅರ್ಥ ಆಯ್ತಲ್ಲ. ಸೊ ಗಿವನ್ ಈಕ್ವೇಷನಿಗೆ ಗಿವನ್ ನಂಬರಿಗೆ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂ ಹಾಕಬೇಕು ಟು ಗೆಟ್ ದ ರಿಕ್ವೈರ್ಡ್ ನಂಬರ್. ಅರ್ಥ ಆಯ್ತಲ್ಲ. ಸೊ ಆನ್ಸರ್ ಸಿಗಬೇಕಾದ್ರೆ ಗಿವನ್ ನಂಬರ್ ತೊಗೋಬೇಕು. ಗಿವನ್ ನಂಬರ್ ಏನು, 10x + y ಅಲ್ವಾ.
So 10x plus y. 10x is to 1. 1 multiply plus 8. Y value in 8. So 10 into 1 is 10. 8 plus 8. 10 plus 8 is 18. So the given number is 18. So ಅಲ್ಲಿ ಕೊಟ್ಟಿರುವ ನಂಬರ್ ಏನು, ನಂಬರ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ದ ಗಿವನ್ ನಂಬರ್ ಇಸ್ 18. ಓಕೆ, ಥ್ಯಾಂಕ್ ಯು.